ಎಲ್ಲರಿಗೂ ನಮಸ್ಕಾರ. ಕೊನೆಯ ತರಗತಿಯಲ್ಲಿ ವಿದ್ಯುತ್ ಆಘಾತದಿಂದ ವ್ಯಕ್ತಿಯನ್ನು ಹೇಗೆ ರಕ್ಷಿಸುವುದು ಎಂದು ನಾವು ಚರ್ಚಿಸಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಬಲಿಪಶುವನ್ನು ರಕ್ಷಿಸಿದ ನಂತರ ಕೃತಕುಸಿರಾಟವನ್ನು ಹೇಗೆ ಅಭ್ಯಾಸ ಮಾಡುವುದು ಎಂಬುದರ ಕುರಿತು ನಾವು ಚರ್ಚಿಸಲಿದ್ದೇವೆ. ಕೃತಕುಸಿರಾಟವನ್ನು ಅಭ್ಯಾಸ ಮಾಡಲು ಇವು ವಿಧಾನಗಳಾಗಿವೆ. ಎ. ಸ್ಕ್ಯಾಪರ್ ವಿಧಾನ. ಬಿ. ಸಿಲ್ವೆಸ್ಟರ್ ವಿಧಾನ. ಸಿ. ಹೋಲ್ಗರ್ ನಿಲ್ಸನ್ ವಿಧಾನ. ಡಿ. ಬಾಯಿಯಿಂದ ಬಾಯಿ ವಿಧಾನ ಮತ್ತು ಈ ಬಾಯಿಯಿಂದ ಮೂಗಿನ ವಿಧಾನ. ಎಫ್. ಹೃದಯ ಸ್ತಂಭನಕ್ಕಾಗಿ ಸಿಪಿಆರ್. ಕೃತಕುಸಿರಾಟದ ಅಭ್ಯಾಸ. ಕೃತಕುಸಿರಾಟವು ನೈಸರ್ಗಿಕ ಉಸಿರಾಟವನ್ನು ನಿಲ್ಲಿಸಿದಾಗ ಬಳಸಲಾಗುವ ಮಾನವ ನಿರ್ಮಿತ ತುರ್ತು ವಿಧಾನವಾಗಿದೆ. ನೈಸರ್ಗಿಕ ಉಸಿರಾಟವನ್ನು ಅಡ್ಡಿಪಡಿಸಿದಾಗ ಜನರು ಮುಳುಗುವಿಕೆ, ಉಸಿರುಗಟ್ಟಿಸುವಿಕೆ, ಕತ್ತು ಹಿಸುಕುವಿಕೆ, ಉಸಿರು ಕಟ್ಟುವಿಕೆ, ಕಾರ್ಬನ್ ಮಾನಾಕ್ಸೈಡ್ ವಿಷ ಮತ್ತು ವಿದ್ಯುತ್ ಆಘಾತದಿಂದ ತಡೆಯಲು ಕೃತಕುಸಿರಾಟವನ್ನು ಬಳಸಲಾಗುತ್ತದೆ. ವಿಧಾನ 1. ಶಾಫಸ್ ವಿಧಾನ. ಫೋನ್ ಪ್ರೆಷರ್ ಮೆಥಡ್. ತಾಜಾ ವಾತಾವರಣದಲ್ಲಿ ಪೀಡಿತ ಸ್ಥಿತಿಯಲ್ಲಿ ತಲೆ ಕೆಳಮುಖವಾಗಿ ಮಲಗಿಸಿ. ಎದೆ ಕೆಳಗೆ ಸಣ್ಣ ದಿಂಬನ್ನು ಇರಿಸಿ. ತಲೆಯನ್ನು ಒಂದು ಬದಿಗೆ ತಿರುಗಿಸಿ. ಈಗ ಬಲಿಪಶುವಿನ ಬದಿಯಲ್ಲಿ ಮಂಡಿಯೂರಿ ಅವನ ತಲೆಯ ಕಡೆಗೆ ಮುಖ ಮಾಡಿ. ಇದರಿಂದ ಅವನ ತೊಡೆಗಳು ನಿಮ್ಮ ಮೊಣಕಾಲುಗಳ ನಡುವೆ ಇರುತ್ತವೆ. ಎದೆಯ ಕೆಳಭಾಗದಲ್ಲಿ ನಿಮ್ಮ ಕೈಗಳನ್ನು ಇರಿಸಿ ಮತ್ತು ನಂತರ ನಿಧಾನವಾಗಿ ನಿಮ್ಮ ದೇಹದ ತೂಕವನ್ನು ಮುಂದಕ್ಕೆ ಬಾಗಿ ಬಲಿಪಶುವಿನ ಸೊಂಟವನ್ನು ಒತ್ತಿರಿ. ಬಲಿಪಶುವಿನ ದೇಹದ ಒತ್ತಡವನ್ನು ಬಿಡುಗಡೆ ಮಾಡುವ ಮೂಲಕ ಮೂಲ ಸ್ಥಾನಕ್ಕೆ ಹಿಂತಿರುಗಿ. 2 ನಿಮಿಷಗಳ ಅಂತರದೊಂದಿಗೆ ಮತ್ತೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಒಲವು. 1 ನಿಮಿಷದಲ್ಲಿ 12 ಬಾರಿ ಚಕ್ರವನ್ನು ಪುನರಾವರ್ತಿಸಿ. ಬಲಿಪಶುಗಳು ಸ್ವಾಭಾವಿಕವಾಗಿ ಉಸಿರಾಡಲು ಪ್ರಾರಂಭಿಸುವವರೆಗೆ ಪ್ರಕ್ರಿಯೆಯನ್ನು ಮುಂದುವರಿಸಿ. ವಿಧಾನ 2. ಸಿಲ್ವೆಸ್ಟರ್ ವಿಧಾನ. ಆರ್ಮ್ ಲಿಫ್ಟ್ ಎದೆಯ ಒತ್ತಡದ ವಿಧಾನ. ಬಲಿಪಶುವನ್ನು ತಾಜಾ ವಾತಾವರಣದಲ್ಲಿ ಸೂಪೈನ್ ಸ್ಥಾನದಲ್ಲಿ ತಲೆ ಮೇಲ್ಮುಖವಾಗಿ ಮಲಗಿಸಿ. ಚಿಕ್ಕ ದಿಂಬನ್ನು ಭುಜದ ಕೆಳಗೆ ಇರಿಸಿ ಮತ್ತು ಕುತ್ತಿಗೆಯನ್ನು ಸಂಪೂರ್ಣವಾಗಿ ವಿಸ್ತರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಂತರ ಬಲಿಪಶುವಿನ ತಲೆಯ ಮೇಲೆ ಮಂಡಿಯೂರಿ ಮತ್ತು ಅವನ 2 ಕೈಗಳನ್ನು ಹಿಡಿದುಕೊಳ್ಳಿ. ಈಗ ಬಲಿಪಶುವಿನ ಕೈಗಳನ್ನು ಅವನ ತಲೆಯ ಮೇಲೆ ಮೇಲಕ್ಕೆತ್ತಿ ನಂತರ ಎದೆಯ ಮೇಲೆ ಕೈಗಳನ್ನು ಹಿಂದಕ್ಕೆ ಮಡಿಚಿ ಅದೇ ಸಮಯದಲ್ಲಿ ಎದೆಯ ಗೋಡಿಯನ್ನು ಕುಗ್ಗಿಸಿ. ಈ ಅಭ್ಯಾಸವು ಬಲಿಪಶುಗಳು ಶ್ವಾಸಕೋಶದಿಂದ ಸ್ಫೂರ್ತಿ ಮತ್ತು ಗಾಳಿಯನ್ನು ಹೊರಹಾಕುವಂತೆ ಮಾಡುತ್ತದೆ. ಬಲಿಪಶು ನೈಸರ್ಗಿಕ ಉಸಿರಾಟವನ್ನು ಪಡೆಯುವವರೆಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಹೋಲ್ಗರ್ ನಿಲ್ಸನ್ ಅವರ ವಿಧಾನ. ಆರ್ಮ್ ಲಿಫ್ಟ್ ಬ್ಯಾಕ್ ಒತ್ತಡ ವಿಧಾನ. ಬಲಿಪಶುವನ್ನು ಅವನ ತಲೆ ಕೆಳಮುಖವಾಗಿ ಪೀಡಿತ ಸ್ಥಾನದಲ್ಲಿ ಇರಿಸಿ. ತಾಜಾ ವಾತಾವರಣದಲ್ಲಿ ಅವನ ಕೈಗಳನ್ನು ಒಂದು ಅಂಗೈಯಿಂದ ಇನ್ನೊಂದರ ಮೇಲೆ ಮಡಿಸಿ ಮತ್ತು ಅವನ ತಲೆಯನ್ನು ಅಂಗೈ ಮೇಲೆ ಅವನ ಕೆನ್ನೆಯ ಮೇಲೆ ಮಲಗಿಸಿ. ಅವನ ತಲೆಯನ್ನು ಒಂದು ಬದಿಗೆ ತಿರುಗಿಸಿ. ಬಲಿಪಶುವಿನ ತಲೆಯ ಮೇಲೆ ನಿಮ್ಮ ಮೊಣಕಾಲುಗಳೊಂದಿಗೆ ಮಂಡಿಯೂರಿ. ಬಲಿಪಶುವಿನ ಬೆನ್ನಿನ ಮೇಲೆ ನಿಮ್ಮ ಕೈಗಳನ್ನು 2 ಬದಿಗಳಲ್ಲಿ ಆರ್ಮ್ಪಿಟ್ಗಳ ಆಚೆಗೆ ಇರಿಸಿ ಮತ್ತೆ ನಿಮ್ಮ ಬೆರಳುಗಳನ್ನು ಹರಡಲು ಬಿಡಿ. ಮುಂದಕ್ಕೆ ಸರಿಸಿ ಮತ್ತು ನಿಮ್ಮ ತೋಳುಗಳು ನೇರವಾಗಿರಲಿ ಮತ್ತು ಶ್ವಾಸಕೋಶದಿಂದ ಗಾಳಿಯನ್ನು ಹೊರಹಾಕಲು ಬಲಿಪಶುವಿನ ಬೆನ್ನನ್ನು ಬಲವಾಗಿ ಒತ್ತಿರಿ. ಬಲಿಪಶುವಿನ ತೋಳನ್ನು ಮೊಣಕೈಯಿಂದ ಮೇಲಕ್ಕೆ ನಿಧಾನವಾಗಿ ಎಳೆಯಿರಿ. ಸ್ವಲ್ಪ ಹಿಂದಕ್ಕೆ ಸರಿಸಿ ಮತ್ತು ಬಲಿಪಶುವಿನ ತೋಳನ್ನು ನಿಮ್ಮ ಕಡೆಗೆ ಎಳೆಯಿರಿ. ಅವನ ಭುಜದ ಮೇಲೆ ಒತ್ತಡವನ್ನು ಅನುಭವಿಸುವವರೆಗೆ ತೋಳನ್ನು ಅದರ ಆರಂಭಿಕ ಸ್ಥಾನಕ್ಕೆ ಹಿಂತಿರುಗಿ. 1 ನಿಮಿಷದಲ್ಲಿ 12 ರಿಂದ 15 ಬಾರಿ ಪ್ರಕ್ರಿಯೆಯನ್ನು ಮುಂದುವರಿಸಿ. ವಿಧಾನ 4. ಬಾಯಿಯಿಂದ ಬಾಯಿ ಉಸಿರಾಟ. ಇದು ಉಸಿರಾಟದ ಕೃತಕ ವಿಧಾನಗಳ ಅತ್ಯುತ್ತಮ ವಿಧಾನಗಳಲ್ಲಿ ಒಂದಾಗಿದೆ. ಬಲಿಪಶುವನ್ನು ಸಮತಟ್ಟಾದ ಮೇಲ್ಮೈಯಲ್ಲಿ ಸುಪಾಯ್ ಸ್ಥಾನದಲ್ಲಿ ಮಲಗಿಸಿ. ಬಲಿಪಶುವಿನ ಕುತ್ತಿಗೆ ಮತ್ತು ಭುಜದ ಪಕ್ಕದಲ್ಲಿ ಮಂಡಿಯೂರಿ. ಬಲಿಪಶುವಿನ ತಲೆಯನ್ನು ಸ್ವಲ್ಪ ಹಿಂದಕ್ಕೆ ಎಳೆಯಿರಿ. ಅವನ ಉಸಿರಾಟವನ್ನು ಆಲಿಸಿ ಮತ್ತು ಅವನು ಉಸಿರಾಡುತ್ತಿರುವುದನ್ನು ಪರೀಕ್ಷಿಸಲು ಅವನ ಎದೆಯನ್ನು ನೋಡಿ. ಯಾವುದೇ ಉಸಿರಾಟ ಕಂಡುಬರದಿದ್ದರೆ ಮತ್ತು ಬಲಿಪಶು ಪ್ರಜ್ಞಾಹೀನನಾಗಿದ್ದರೆ ನಂತರ ಹಣೆಯ ಮೇಲೆ ಒಂದು ಕೈಯನ್ನು ಇರಿಸುವ ಮೂಲಕ ಬಲಿಪಶುವಿನ ವಾಯು ಮಾರ್ಗವನ್ನು ತೆರೆಯಿರಿ ಮತ್ತು ಇನ್ನೊಂದು ಗಲ್ಲದ ಮೇಲೆ ತಲೆಯನ್ನು ಹಿಂದಕ್ಕೆ ತಿರುಗಿಸಿ ಮತ್ತು ಗಲ್ಲವನ್ನು ಸ್ವಲ್ಪ ಕೆಳಕ್ಕೆ ಎತ್ತಿ. ಇದು ಹಿಂಭಾಗದ ಗಂಟಲು ಕುಳಿಯಿಂದ ನಾಲ್ಗೆಯನ್ನು ಎತ್ತುತ್ತದೆ. ಆದ್ದರಿಂದ ಗಾಳಿಯು ಎದೆಗೆ ಮುಕ್ತವಾಗಿ ಹರಿಯುತ್ತದೆ. ವಾಯು ಮಾರ್ಗವು ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಣೆಯ ಮೇಲೆ ನಿಮ್ಮ ಕೈಯಿಂದ ಬಲಿಪಶುವಿನ ಮೂಗನ್ನು ಪಿಂಚ್ ಮಾಡಿ ಮತ್ತು ಮುಚ್ಚಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು 1.5 ರಿಂದ 2 ಸೆಕೆಂಡ್ಗಳ ಕಾಲ ಯಾವುದೇ ಅಂತರವಿಲ್ಲದೆ ಬಾಯಿಯಿಂದ ಬಾಯಿಗೆ ಸೇರಿಸುವ ಮೂಲಕ ಬಲಿಪಶುಗಳ ಬಾಯಿಗೆ ಗಾಳಿಯನ್ನು ಬೀಸಿ. ತುಂಬಾ ವೇಗವಾಗಿ ಮತ್ತು ಅತಿಯಾಗಿ ಬೀಸದಂತೆ ಎಚ್ಚರಿಕೆ ವಹಿಸಿ. 1 ಸೆಕೆಂಡಿಗೆ 1 ಉಸಿರನ್ನು ನೀಡಿ. ನಂತರ 1 ಸೆಕೆಂಡಿಗೆ ಇನ್ನೊಂದು ಉಸಿರನ್ನು ನೀಡಿ. 1 ನಿಮಿಷದಲ್ಲಿ 10 ರಿಂದ 12 ಬಾರಿ ಮುಂದುವರಿಸಿ. ಒಮ್ಮೆ ನೀವು ಎದೆಯ ಚಲನೆಯನ್ನು ನೋಡಿದ ನಂತರ ಉಸಿರಾಟವನ್ನು ನಿಲ್ಲಿಸಿ ಮತ್ತು ನಿಮ್ಮ 2 ಕೈಗಳನ್ನು ಒಟ್ಟಿಗೆ ಇರಿಸಿ. ಒಂದರ ಮೇಲೆ ಇನ್ನೊಂದನ್ನು ಅತಿಕ್ರಮಿಸಿ ಎದೆಯ ಮಧ್ಯದಲ್ಲಿ ಮತ್ತು 30 ಬಾರಿ ಗಟ್ಟಿಯಾದ ಮತ್ತು ವೇಗದ ಸಂಕೋಚನದೊಂದಿಗೆ ತಳ್ಳಿರಿ. ವಿಧಾನ 5.
ಬಾಯಿಯಿಂದ ಮೂಗಿನ ಉಸಿರಾಟ. ಬಲಿಪಶುವನ್ನು ಸೂಪೈನ್ ಸ್ಥಾನದಲ್ಲಿ ಮಲಗಿಸಿ ಮತ್ತು ಬಲಿಪಶುವಿನ ಕುತ್ತಿಗೆ ಮತ್ತು ಭುಜದ ಪಕ್ಕದಲ್ಲಿ ಮಂಡಿಯೂರಿ. ಒಂದು ಕೈಯಿಂದ ಹನಿಯನ್ನು ಹಿಡಿದುಕೊಳ್ಳಿ ಮತ್ತು ಇನ್ನೊಂದು ಕೈಯಿಂದ ಗಲ್ಲವನ್ನು ಮೇಲಕ್ಕೆ ಎತ್ತುವ ಮೂಲಕ ಬಾಯಿಯನ್ನು ಮುಚ್ಚಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಲಿಪಶುಗಳ ಮೂಗಿನಲ್ಲಿ ಗಾಳಿಯನ್ನು 2 ಮೂಗಿನ ಹೊಳ್ಳೆಗಳ ಮೂಲಕ ನಿಮ್ಮ ಬಾಯಿಯಿಂದ 1.5 ರಿಂದ 2 ಸೆಕೆಂಡ್ಗಳ ಕಾಲ ಊದಿರಿ. ಬಲಿಪಶು ಸಾಮಾನ್ಯವಾಗಿ ಉಸಿರಾಡುವವರೆಗೆ ಪ್ರತಿ ನಿಮಿಷಕ್ಕೆ 10 ರಿಂದ 15 ಬಾರಿ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ವಿದ್ಯುತ್ ಸುಟ್ಟಗಾಯಗಳನ್ನು ಚರ್ಚಿಸೋಣ. ವಿದ್ಯುತ್ ಸುಟ್ಟಗಾಯಗಳ ತೀವ್ರತೆಯು ಮಾನವ ದೇಹಕ್ಕೆ ಹರಿಯುವ ಪ್ರಸ್ತುತ ಮತ್ತು ಸಮಯದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ 500 ರಿಂದ 1000 ವೋಲ್ಟ್ಗಳ ಹೆಚ್ಚಿನ ವೋಲ್ಟೇಜ್ ಪ್ರವಾಹಗಳಲ್ಲಿ ಆಳವಾದ ಸುಟ್ಟಗಾಯಗಳು ಸಂಭವಿಸುತ್ತವೆ ಮತ್ತು 110 ರಿಂದ 120 ವೋಲ್ಟ್ಗಳಲ್ಲಿ ಬೆಳಕಿನ ಸುಡುವಿಕೆ ಸಂಭವಿಸುತ್ತದೆ. ವಿದ್ಯುತ್ ಸುಟ್ಟಗಾಯಗಳು ಚರ್ಮ, ಅಂಗಾಂಶಗಳು ಮತ್ತು ಪ್ರಮುಖ ಅಂಗಗಳನ್ನು ಹಾನಿಗೊಳಿಸಬಹುದು, ಕೆಲವೊಮ್ಮೆ ಸಾವಿಗೆ ಕಾರಣವಾಗಬಹುದು. ವಿದ್ಯುತ್ ಸುಟ್ಟಗಾಯಗಳಿಗೆ ಚಿಕಿತ್ಸೆ ನೀಡುವುದು ಹೇಗೆ? ಸೌಮ್ಯವಾದ ಸುಟ್ಟಗಾಯಗಳಿಗೆ ಸುಟ್ಟ ಪ್ರದೇಶದ ಮೇಲೆ ಸಾಮಾನ್ಯ ತಂಪಾದ ನೀರನ್ನು ರನ್ ಮಾಡಿ ಅಥವಾ ಸಾಮಾನ್ಯ ತಂಪಾದ ನೀರಿನಲ್ಲಿ 30 ನಿಮಿಷಗಳ ಕಾಲ ಅದನ್ನು ನೆನೆಸಿ. ಸುಟ್ಟ ಜಾಗದಲ್ಲಿ ಐಸ್, ಎಣ್ಣೆ ಅಥವಾ ತಣ್ಣೀರು ಬಳಸಬೇಡಿ. ಸುಟ್ಟ ಪ್ರದೇಶವನ್ನು ರಕ್ಷಿಸಲು ಸ್ವಚ್ಛ, ಶುಷ್ಕ ಮತ್ತು ಸ್ಟೆರೈಲ್ ಡ್ರೆಸ್ಸಿಂಗ್ ಅನ್ನು ಅನ್ವಯಿಸಿ. ಮಿಂಚಿನಿಂದಲೂ ತೀವ್ರವಾದ ಸುಟ್ಟಗಾಯಗಳು ಉಂಟಾಗುತ್ತವೆ ಮತ್ತು ಶಸ್ತ್ರಚಿಕಿತ್ಸೆಯ ಅಗತ್ಯವಿರುತ್ತದೆ. ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ. ಈ ಮಧ್ಯೆ ಬಲಿಪಶು ಉಸಿರಾಡದಿದ್ದರೆ CPR ಮಾಡಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಪ್ರಥಮ ಚಿಕಿತ್ಸೆ ನೀಡಲು ಮತ್ತು ವಿದ್ಯುತ್ ಆಘಾತದಿಂದ ಯಾರನ್ನಾದರೂ ರಕ್ಷಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಒಳ್ಳೆಯ ದಿನ.